140 ದಿನದ ಶುಂಠಿ. ಇವತ್ತು ನೇಟಿವೋ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಟಾಟಾ ಸರ್ಪ್ಲಸ್ ಇವೆರಡನ್ನೂ ಕಾಂಬಿನೇಷನಲ್ಲಿ ಸ್ಪ್ರೇ ಮಾಡಿದ್ದೀನಿ. ಇವತ್ತಿಗೆ ಕರೆಕ್ಟಾಗಿ 4 ತಿಂಗಳು 15 ದಿವಸ ಆಗಿದೆ, 4.25 ತಿಂಗಳು. ಇನ್ನು 15 ಡೇಸ್ ಬಿಟ್ಟು ಎಲ್ಲೆಲ್ಲಿ ಕೊಳೆ ಬಂದಿರುತ್ತಲ್ಲ, ಆ ಒಂದು ಕೊಳೆ ಬಂದಿರೋ ಜಾಗಗಳಿಗೆ ಇನ್ನೊಂದು ವಾರದಲ್ಲಿ ಮೆಟಲಾಕ್ಸಿ ಎಮ್ಮು ಮಾಡಿದರೆ ಸ್ವಲ್ಪ ಅದು ಕಂಟ್ರೋಲ್ ಆಗುತ್ತೆ. ಇನ್ನು ಎಲೆ ಚುಕ್ಕೆ ರೋಗ ಎಲ್ಲ ನಿಮಗೆ ಹೇಳಿದ ಪ್ರಕಾರ ಲಾಸ್ಟ್ ಟೈಮ್ ಇದಕ್ಕಿಂತ ಇವಾಗ ಎಷ್ಟು ಕಂಟ್ರೋಲಲ್ಲಿದೆ ನೋಡಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ. ಆ್ಯಕ್ಚುಲಿ ಇದಕ್ಕೆ ಮೇನ್ ಗೊಬ್ಬರದಲ್ಲಿ ನಾವು ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತ, 19 ಅಥವಾ 10, 26 ಹಾಕೋದಕ್ಕಿಂತ ನೀವು MOP ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್, ಜಿಂಕು, ಬೋರಾನು, ಹಾಗೆ ಫೆರಸ್ ಸಲ್ಫೇಟು, ಮೆಗ್ನೀಷಿಯಮ್ ಸಲ್ಫೇಟು, ಫೆರಸ್ ಸಲ್ಫೇಟು ಇವನ್ನೆಲ್ಲ ಒಂದು ಕಾಂಬಿನೇಷನಲ್ಲಿ ಹಾಕಬೇಕಾಗುತ್ತೆ. ಇವಾಗ MOP ಬಂದುಬಿಟ್ಟು ಏನಾಗುತ್ತೆ ಅಂದರೆ ಅದರ ಒಂದು ಆರೋಗ್ಯವನ್ನು ಹಿಡಿತದಲ್ಲಿ ಇಟ್ಟಿಟ್ಕೊಳ್ಳುತ್ತೆ. ಅದನ್ನು ಯಾವ ರೀತಿ ಅಂತಂದರೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡುತ್ತೆ. ಸೊ ಪೊಟ್ಯಾಶ್ ಜಾಸ್ತಿ ಒಂದು 50 kg ಯೂಸ್ ಮಾಡಿದೆ ನಾನು ಲಾಸ್ಟ್ ಟೈಮು, ಮತ್ತು ಬೇರೆ ಯಾವುದೂ ಯೂಸ್ ಮಾಡಿಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಷ್ಟೇ. ಪ್ರೈಮರಿ ಒಳಗೆ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶ್ ಇವು ಮೂರಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ಬಿಟ್ಟು ಪೊಟ್ಯಾಶು 50 kg MOP. ಅದಾದಮೇಲೆ ಜಿಂಕು 10 kg, ಜಿಂಕ್ ಸಲ್ಫೇಟು, ಫೆರಸ್ ಸಲ್ಫೇಟ್ ಒಂದು 10 kg, ಬೋರಾನ್ 2 kg ಅಷ್ಟೇ. ಬೋರಾನ್ ಜಾಸ್ತಿ ಯೂಸ್ ಮಾಡಬೇಡಿ, ಬೇರುಗಳಿಗೆ ಸುಟ್ಟು ಬಿಡ್ತದೆ. ಅದಾದಮೇಲೆ ಮೆಗ್ನೀಷಿಯಮ್ ಸಲ್ಫೇಟ್ 25 kg. ಇದಿಷ್ಟು ಟೋಟಲಾಗಿ 5 ಮೈಕ್ರೋನ್ಯೂಟ್ರಿಯೆಂಟ್ಸು, ಒಂದು ಪ್ರೈಮರಿ ಫರ್ಟಿಲೈಸರ್ ಯೂಸ್ ಮಾಡಿಬಿಟ್ಟು ನಾನು ಹಾಕಿರೋದ್ರಿಂದ ಎಲೆಗಳೆಲ್ಲ ನಿಮಗೆ ನೋಡ್ಬೋದು. ಎಲೆ ಚುಕ್ಕೆ ರೋಗಗಳನ್ನು ಕೂಡ ಸ್ವಲ್ಪ ತಡೆದು ಎಲೆಗಳೆಲ್ಲ ಹಸಿರಾಗಿ ಪ್ರತಿಯೊಂದು ಡಿಫಿಷಿಯನ್ಸಿ ಎಲ್ಲ ಹೋಗಿದೆ. ಇದೆಲ್ಲ ಬಂದುಬಿಟ್ಟು ಹುಳಗಳು ಸೀಪಿರೋದು. ಇದಕ್ಕೆ ಹುಳಕ್ಕೆ ಒಂದು ಔಷಧಿ ಹೊಡಿಬೇಕು. ಈಗ ಆಲ್ರೆಡಿ ನಾನು ಸಾಫು ವಿತ್ ಇಂಟಿಗರ್ ಲಾಸ್ಟ್ ಟೈಮ್ ಹೊಡೆದಿದ್ದೀನಿ 12ನೇ ತಾರೀಕು. ಸೊ ಇವತ್ತು ನೇಟಿವೋ ಮಾಡಿರೋದ್ರಿಂದ, ನೇಟಿವೋ 2ನೇ ತಾರೀಕು ಫಸ್ಟ್ ಅಟೆಂಪ್ಟ್ ಮಾಡಿದ್ದು ನಾನು, ಸೆಕೆಂಡ್ ಅಟೆಂಪ್ಟ್ ಇದು. ಸೊ ಇಲ್ಲಿಂದ ನೆಕ್ಸ್ಟು ಮತ್ತು ಒಂದು 15 ಡೇಸ್ ಆದಮೇಲೆ ಬೇರೆ ಯಾವ್ದಾರು ಒಂದು ಕಾಂಬಿನೇಷನ್ ಲೈಕ್ ಅಲ್ಯೂಮಿನಿಯಂ ಬೇಸ್ಡ್ ಇರ್ತಕ್ಕಂತಹ ಒಂದು ಸ್ಪ್ರೇನ ಕೊಟ್ಟರೆ ಅದು ಕೂಡ ನಿಮಗೆ ಕೊಳೆ ರೋಗದನ್ನು ಹಿಡಿತದಲ್ಲಿ ಇಟ್ಕೊಡುತ್ತೆ. ಅದು ಹೆಸರು ಮರ್ತಿದ್ದೀನಿ ನಾನು, ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ಯಾವುದಂತ ಹೇಳ್ತೀನಿ ನಿಮಗೆ ಮೇಯ್ನಾಗಿ ಮೆಟಲಾಕ್ಸಿ ಎಮ್ಮನ್ನು ಯೂಸ್ ಮಾಡೋದ್ರಿಂದ ಕೊಳೆ ರೋಗ ತಡಿಬೋದು, ಬಟ್ ಬೆಳವಣಿಗೆ ಕುಂಠಿತ ಆಗುತ್ತೆ. ನೆನ್ನೆ ಒಂದು ವಿಡಿಯೋ ನೋಡಿದೆ ನಾನು, ಅದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಲೈಟ್ನ ಯೂಸ್ ಮಾಡೋದ್ರಿಂದ ನಿಮಗೆ ಬೆಳವಣಿಗೆ ಕುಂಠಿತ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ಆ ಥರ ಏನಿಲ್ಲ. ಲೈಟ್ನ ನೀವು ಯಾವ ಟೈಪ್ ಯೂಸ್ ಮಾಡಬೇಕು ಅಂದರೆ, ಲೈಟ್ ಅಂತೀನಿ, ಟಿಲ್ಟ್ ಲೈಟ್ ಕನ್ಫ್ಯೂಸ್ ಆಗ್ತಾಯಿದೆ, ಬೇಡ ಬಿಡಿ, ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಾನು ನಿಮಗೆ ಯಾವುದು ಅಂತಂದು. ಸೊ ಇವಾಗ ಸದ್ಯಕ್ಕೆ ನೀವು ನೇಟಿವೋ ಮತ್ತು ಟಾಟಾ ಸರ್ಪ್ಲಸ್ ಇವೆರಡನ್ನ ಮಿಕ್ಸ್ ಮಾಡಿಕೊಂಡು ಒಂದು 50 ml ಯಾವ್ದಾದ್ರು ಒಂದು ಸ್ಟಿಕ್ಕರ್ ಅಥವಾ ಗಮ್ನ ಯೂಸ್ ಮಾಡಿಬಿಟ್ಟು ನೀವು ಸ್ಪ್ರೇ ಕೊಡೋದ್ರಿಂದ ಕಂಟ್ರೋಲಿಗೆ ಬರುತ್ತೆ. ಬಟ್ ನೀವು ಗೊಬ್ಬರನ ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ 19 ಅಥವಾ 10, 26 ಹಾಕಿಬಿಡಿ. ಮರಿಗಳ ಸಂಖ್ಯೆ ನಿಮಗೆ ಇನ್ನೂ ಬೆಳ್ಸೋಕೆ ಇನ್ನೂ ಟೈಮ್ ಇರುತ್ತೆ. 3.5-4 ತಿಂಗಳ ಟೈಮಲ್ಲೆಲ್ಲ 6 ತಿಂಗಳವರೆಗೂ ಟೈಮ್ ಇರುತ್ತೆ. ಸೊ ಇನ್ನೂ 1.5 ತಿಂಗಳಿದೆ. ಫಸ್ಟು ಆರೋಗ್ಯ ಕಾಪಾಡಿರಿ ಗಿಡಗಳದ್ದು, ಅದಾದಮೇಲೆ ಮರಿಗಳ ಸಂಖ್ಯೆ ಹೆಚ್ಚಿಸ್ಬೋದು. ಹಾಗಂತೆ ಮರಿಗಳೇನು ತುಂಬ ಕಡಿಮೆ ಅಂತ ಏನಿಲ್ಲ, ಇಷ್ಟಿದೆ ಈಗ ಸದ್ಯಕ್ಕೆ. ನೋಡೋಣ. ಥ್ಯಾಂಕ್ ಯು.